ಕಾವೇರಿ ಕಿಚ್ಚು ತಣ್ಣಗಾಗಿಸಲು ಸಿಎಂ ಡಿಕೆ ಶಿವಕುಮಾರ್ ಕಡೆಯಿಂದ ಒಂದು ಸರ್ವಪಕ್ಷ ಸಭೆ ಇದೆ. ಸೊ ಭಾನುವಾರ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ. ಕಾವೇರಿ ಕಿಚ್ಚು ತಣ್ಣಗಾಗಿಸಲು ಸಿಎಂ ಡಿಕೆಶಿ ಕಡೆಯಿಂದ ಈ ಸಭೆ ನಡೆಯುತ್ತೆ. ಸೊ ರವಿವಾರದಂದು ಗೃಹ ಕಚೇರಿ ಕೃಷ್ಣದಲ್ಲಿ ಸರ್ವಪಕ್ಷ ಸಭೆ ಇದೆ. ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ. ಕಾವೇರಿ ಕಿಚ್ಚು ತಣ್ಣಗಾಗಿಸಲು ಈ ಒಂದು ಸಭೆಯನ್ನು ಮಾಡಲಾಗುತ್ತೆ. ಅಂದ್ರೆ ಎಲ್ಲಾ ಪಕ್ಷದ ನಾಯಕರು ಇದರಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಬರ್ತಾರಾ ಇಲ್ಲ ಅನ್ನುವಂತ ಇರುವಂತ ಪ್ರಶ್ನೆ. ಈಗ ಎಲ್ರಿಗೂ ಆಹ್ವಾನ ಕೊಡಲಾಗಿದೆ. ವಿಪಕ್ಷದವರು ಹೇಳ್ತಾ ಇರೋದು ಎಲ್ಲಾ ನೀರು ಬಿಟ್ಟಾದ್ಮೇಲೆ ಈ ಒಂದು ಸಭೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಅಂತ ವಿಪಕ್ಷದವರ ಒಂದು ವಾದ. ಸೊ ಹಂಗಾಗಿ ನೋಡಬೇಕು, ಸಂಡೇ ಈ ಸಭೆ ಇರುವಂತ ಹಿನ್ನೆಲೆಯಲ್ಲಿ ಯಾರೆಲ್ಲ ಬರ್ತಾರೆ, ಯಾಕೆ ಬರಲ್ಲ ಅನ್ನೋದು ಗೊತ್ತಾಗತ್ತೆ. ಯಾಕೆ ಈ ರೀತಿಯ ಬೆಳವಣಿಗೆ ಅಂತ ಹೇಳಿದ್ರೆ, ಈ ಕಾವೇರಿಯ ವಿಚಾರವಾಗಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಸ್ಟೆಪ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ, ಏನು ಮಾಡಬೇಕು, ಕಾನೂನಿನ ರೀತಿಯಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕಾಗತ್ತೆ, ಒಂದು ವೇಳೆ ಬಿಡಲೇಬೇಕು ಅಂತ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಬಿಡಬಹುದು, ಬಿಡಕ್ಕಾಗತ್ತಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಆಗತ್ತೆ, ಸಂಡೇ ಆಗತ್ತೆ. ಸೊ ಹಂಗಾಗಿ ಕಾವೇರಿಗಾಗಿ ಡಿಕೆಶಿ ಕಡೆಯಿಂದ ಒಂದು 10 ಸೂತ್ರವನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಜನರ ಹಿತಾಸಕ್ತಿಯ ಮುಖ್ಯ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಸೊ ಹಂಗಾಗಿ ಸಚಿವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಆಗುತ್ತೆ. ಬಟ್ ಅವತ್ತು ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ತಮಿಳುನಾಡಿಗೆ ಹೆಚ್ಚುವರಿ ಕಾವೇರಿ ನೀರನ್ನ ಬಿಡುಗಡೆ ಮಾಡ್ತಿಲ್ಲ ಅನ್ನೋದು. ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಹಂಗಿಲ್ಲ. ಅದರ ಜೊತೆಗೆ ಕರ್ನಾಟಕ ಬಂದ್ ಬೇಕಾಗಿಲ್ಲ, ಅಂದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ, ಬಂದ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಂದ್ ಮಾಡ್ತೀವಿ ಅನ್ನೋಂಥ ಒಂದು ಡೇಟ್ ಅನ್ನು ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಹಂಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯವ್ಯಾಪಿ ಬಂದ್ ನಡೆಸುವ ಅಗತ್ಯ ಇಲ್ಲ ಅಂತ ಅವರ ಒಂದು ಅಭಿಪ್ರಾಯ. ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಇನ್ನು ಸರ್ವಪಕ್ಷ ಸಭೆ ಏನಿದೆಯಲ್ಲ, ಈ ವಿಚಾರವಾಗಿ, ಕಾವೇರಿ ವಿಚಾರವಾಗಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಸಭೆಯನ್ನು ಕೂಡ ಕರೆದಿರೋದು. ಸೊ ಹಂಗಾಗಿ ರಾಜ್ಯದ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನೋದು. ಸೊ ಸಂಡೇ ನೋಡಬೇಕು ಯಾರೆಲ್ಲ ಈ ಒಂದು ಸಭೆಗೆ ಬರ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ. ಅದರ ಜೊತೆಗೆ ಎಲ್ಲರ ವಿಶ್ವಾಸವನ್ನ ಪಡೆದು ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಸೊ ಅಂದ್ರೆ ಅಲ್ಲಿ ಸರ್ಕಾರ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳದೆ ಎಲ್ಲಾ ಪಕ್ಷಗಳ ಅಭಿಪ್ರಾಯ ಮತ್ತು ವಿಶ್ವಾಸವನ್ನ ಪಡೆದು ಒಮ್ಮತದ ನಿರ್ಧಾರವನ್ನ ಕೈಗೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಇದು ಒಳ್ಳೆ ಮೂವ್ ಕೂಡ ಆಗುತ್ತೆ. ಅದರ ಜೊತೆಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಮುಂದೆ ಆಗ್ತಾ ಇರೋದು. ಅಂದ್ರೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಾಗ ಕರ್ನಾಟಕದ ನೀರಿನ ಅಗತ್ಯ ಮತ್ತು ರೈತರ ಹಿತಾಸಕ್ತಿಗೆ ಮೊದಲ ಆದ್ಯತೆಯನ್ನ ನಾವು ನೀಡ್ತಿದ್ದೀವಿ ಅನ್ನುವಂಥ ಸಂದೇಶ ಹೋಗುತ್ತೆ. ಅದರ ಜೊತೆಗೆ ರಾಜ್ಯದ ಜನರಿಗೆ ಮೊದಲ ಆದ್ಯತೆ ನೀಡಬೇಕು ಅನ್ನೋದು. ಅಂದ್ರೆ ಕುಡಿಯುವ ನೀರು, ಕೃಷಿ ಮತ್ತು ಜನರ ಅಗತ್ಯಗಳನ್ನು ಪೂರೈಸೋದು ಸರ್ಕಾರದ ಪ್ರಮುಖ ಜವಾಬ್ದಾರಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೆ. ಇನ್ನು ಅದರ ಜೊತೆಗೆ ಕಾವೇರಿ ನೀರು ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಸಂದೇಶ ರವಾನೆ ಆಗತ್ತೆ. ಈ ಒಂದು ಸಭೆಯಲ್ಲಿ ಕರ್ನಾಟಕದ ನೀರಿನ ಹಕ್ಕುಗಳನ್ನು ರಕ್ಷಿಸಲು ಮತ್ತು ರಾಜ್ಯದ ಪಾಲಿನ ನೀರಿನ ಕಾಪಾಡಲು ಸರ್ಕಾರ ಈ ರೀತಿಯಾಗಿ ಬದ್ಧವಾಗಿದೆ. ಇನ್ನು 8ನೇದು ಜವಾಬ್ದಾರಿ ಮತ್ತೆ ಬದ್ಧತೆಯಿಂದ ನಿರ್ಣಯವನ್ನು ತೆಗೆದುಕೊಳ್ಳೋದು. ಅಂದ್ರೆ ಭಾವನಾತ್ಮಕ ಅಥವಾ ಆತುರದ ನಿರ್ಧಾರಗಳ ಬದಲು ಕಾನೂನು, ತಾಂತ್ರಿಕ ಮಾಹಿತಿ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಜವಾಬ್ದಾರಿಯುತವಾಗಿ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ 9ನೇದು ಸಂಕಷ್ಟ ಸೂತ್ರ ರಾಜ್ಯಕ್ಕೂ ಕೂಡ ಅನ್ವಯ ಆಗಬೇಕು ಅಂತ. ಅಂದ್ರೆ ಮಳೆಯ ಕೊರತೆಯ ವರ್ಷಗಳಲ್ಲಿ ನೀರಿನ ಹಂಚಿಕೆಗೆ ಇರುವಂತಹ ಸಂಕಷ್ಟ ಏನಿದೆಯಲ್ಲ, ಆ ಸೂತ್ರವನ್ನ ಕರ್ನಾಟಕ ಕೂಡ ನ್ಯಾಯಯುತವಾಗಿ ಅನ್ವಯಿಸಬೇಕು ಅನ್ನುವಂಥ ರಾಜ್ಯದ ಒಂದು ವಾದ ಇರುತ್ತೆ. ಈ ರೀತಿಯಾಗಿ ಪ್ರಮುಖ 10 ಅಂಶಗಳನ್ನ ರಾಜ್ಯದ ಜನತೆಗೆ ಕೊಡುವಂಥ ಸಾಧ್ಯತೆ ಇರುತ್ತೆ.